ನಮಸ್ಕಾರ ಟ್ರೇಡರ್ಸ್. ಸೊ ನಾವು 28 ಆಗಸ್ಟ್ಗೆ ನಿನ್ನೆ ದಿನ ನಾವು ಡಿಸ್ಕಸ್ ಮಾಡಿದ್ದಂಗೆ ಅದೇ ಲೆವೆಲ್ಗಳನ್ನ ಇಟ್ಕೊಂಡು 28 ಆಗಸ್ಟ್ ಕೂಡ ಟ್ರೇಡ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ನಾವು 27 ಆಗಸ್ಟ್ ಏನಾಯ್ತು ಅಂತ ನೋಡೋದಾದ್ರೆ, ನಾವು ನಿಫ್ಟಿ ಏನಾದರೂ ಕೆಳಗಡೆ 24,900 950 ಹತ್ರ ಬಂದ್ರೆ ಅಲ್ಲಿ ಕಾಲ್ ತಗೊಳ್ಳೋಣ, ಇಲ್ದಿದ್ರೆ 25,078 ಮೇಲೆ ಹೋದ್ರೆ ಮಾತ್ರ ಕಾಲ್ ತಗೊಳ್ಳೋಣ ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ನಿಫ್ಟಿ ಕೆಳಗಡೆ ಕೂಡ ಬರಲಿಲ್ಲ ಹಾಗೂ 25,078 ನ ಕೂಡ ಕ್ರಾಸ್ ಆಗಲಿಲ್ಲ. ಸ್ಟಾರ್ಟಿಂಗ್ ಆಫ್ ದ ಡೇ ಸ್ವಲ್ಪ ವಾಲಟಿಲಿಟಿ ನಂತರ ರಿಕವರಿ ತೋರಿಸಿದ್ರೆ ಕೂಡ ಹೈನ ಕ್ರಾಸ್ ಆಗದೆ ಎಂಡ್ ಆಫ್ ದ ಡೇ ಅಗೇನ್ 25,000 ಕೆಳಗಡೆ ಬಂದು ಕ್ಲೋಸ್ ಆಗಿತ್ತು. ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ 25,000 ಮೇಲೆ ಬಂದಿದೆ, 25,017 ಹತ್ರ. ಸೊ ನಾವು ನಿಫ್ಟಿನಲ್ಲಿ 25,078 80 ಮೇಲೆ ನಿಫ್ಟಿ ಅಟ್ಲೀಸ್ಟ್ 15 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ರೆ ಅಲ್ಲಿಂದ ಕಾಲ್ ಪೊಸಿಷನ್ ತಗೊಳ್ಳೋಣ. ಟಾರ್ಗೆಟ್ 25,200 250 300 ವರೆಗೆ. ಇನ್ನು ನಿಫ್ಟಿ ಕೆಳಗಡೆ 24,900 950 ಹತ್ರ ಸಿಕ್ಕರೆ ನಿಫ್ಟಿ 24,870 ಹತ್ರ ಸ್ಟಾಪ್ ಲಾಸ್ ನ ಇಟ್ಕೊಂಡು ನಾವು ಈ ಲೆವೆಲ್ ಅಲ್ಲಿ ಕಾಲ್ ಪೊಸಿಷನ್ ತಗೋಬಹುದು. ಇಲ್ಲಿಂದ ಬರೋ ರಿಕವರಿನಲ್ಲಿ ಕೂಡ ನಾವು ಅಗೇನ್ ನಿಫ್ಟಿನ 25,100 200 ವರೆಗೆ ನೋಡಬಹುದಾಗಿದೆ. ಅದೇ ನಿಫ್ಟಿ 24,870 ಬ್ರೇಕ್ ಆದ್ರೆ ಅಲ್ಲಿಂದ ನಿಫ್ಟಿನಲ್ಲಿ ಹೆಚ್ಚಿನ ಕರೆಕ್ಷನ್ ಕೆಳಗಡೆ 25,600 ವರೆಗೆ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ಗಳನ್ನ ಇಟ್ಕೊಂಡು ನಾವು ನಿಫ್ಟಿನಲ್ಲಿ 28 ಆಗಸ್ಟ್ ಟ್ರೇಡ್ ಮಾಡೋಣ. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ, ಬ್ಯಾಂಕ್ ನಿಫ್ಟಿನಲ್ಲಿ ಸ್ಟಾರ್ಟಿಂಗ್ ಆಫ್ ದ ಡೇ ವೋಲಟಿಲಿಟಿ ನಂತರ ಇದರಲ್ಲಿ ಒಂದು ಒಳ್ಳೆ ಅಪ್ ಮೂವ್ ಕೊಟ್ಟು 51,400 ಮೇಲೆ ಬಂದಿತ್ತು. ಆದ್ರೆ ಮೇಲೆ ಸಸ್ಟೈನ್ ಆಗದೆ ಸೈಡ್ ವೈಸ್ ಅಲ್ಲಿ ಟ್ರೇಡ್ ಆಗ್ತಾ ಎಂಡ್ ಆಫ್ ದ ಡೇ ಅಗೇನ್ ಪ್ರಾಫಿಟ್ ಬುಕ್ಕಿಂಗ್ ನ ಕಂಡು ಕೆಳಗಡೆ 51,171 ಹತ್ರ ಬಂದಿತ್ತು. ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ 51,278 ಬರ್ತಾ ಇದೆ. ಬ್ಯಾಂಕ್ ನಿಫ್ಟಿಗೆ ಬುಧವಾರ ದಿನ 51,400 ಇಂದ 500 ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ಸೊ ನಾವು 51,500 ಮೇಲೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಇರೋ ಕಾರಣ 51,500 ಮೇಲೆ ಕಾಲ್ ಪೊಸಿಷನ್ಸ್ ನ ತಗೊಳ್ಳೋಣ. ಅಲ್ಲಿಂದ ಮೇಲೆ 400 to 500 ಪಾಯಿಂಟ್ಸ್ 52,000 ವರೆಗೆ ಅದು ಮೂವ್ಮೆಂಟ್ ಕಂಟಿನ್ಯೂ ಆದ್ರೆ 52,300 ವರೆಗೆ ಬ್ಯಾಂಕ್ ನಿಫ್ಟಿ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿ ಈಗಿನ ಲೆವೆಲ್ ಇಂದ ಇನ್ನಷ್ಟು ಕರೆಕ್ಷನ್ ಕಂಡು ಕೆಳಗಡೆ ಬಂದ್ರೆ ನಿನ್ನೆ ಲೆವೆಲ್ ಅಲ್ಲೇ ಅದು 50,900 800 ಲೆವೆಲ್ ಅಲ್ಲಿ ಬ್ಯಾಂಕ್ ನಿಫ್ಟಿ ಸಿಕ್ಕರೆ ಅಲ್ಲಿಂದ ಅಗೇನ್ ಕಾಲಲ್ಲಿ ಪೊಸಿಷನ್ಸ್ ತಗೊಳ್ಳೋಣ. ಅಲ್ಲಿಂದ ಬರೋ ರಿಕವರಿ ಅಗೇನ್ ಬ್ಯಾಂಕ್ ನಿಫ್ಟಿನ 51,400 ಲೆವೆಲ್ ವರೆಗೂ ತಗೊಂಡು ಬರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿಗೆ ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ 50,700 ಹತ್ರ ಇಟ್ಕೋಬೇಕಾಗುತ್ತೆ. ಬ್ಯಾಂಕ್ ನಿಫ್ಟಿ 50,700 ಬ್ರೇಕ್ ಆಗಿ ಕೆಳಗಡೆ ಹೋಗೋಕೆ ಶುರು ಆದ್ರೆ ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಆ ಲೆವೆಲ್ಗಳನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಡ್ತೀವಿ. ಸೊ ಇಲ್ಲಿಂದ ನೀವು ಮಾಹಿತಿನ ಪಡಿಬಹುದು. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಮುಂಬರೋ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.